ಭಾಳ ಮುಖ್ಯವಾಗುತ್ತೆ ಮತದಾನ. ಯಾಕಂದರೆ ನಾವು ಯಾರನ್ನೇ ಕ್ವೆಶ್ಚನ್ ಮಾಡಬೇಕಂದ್ರು, ಯಾರು ಕರ್ತವ್ಯ ಸರಿಯಾಗಿ ಮಾಡ್ತಿಲ್ಲ ಅಂತ ಕೇಳಬೇಕಂದ್ರು ಮೊದಲು ನಮ್ಮ ಕರ್ತವ್ಯ ನಾವು ಕರೆಕ್ಟಾಗಿ ಮಾಡಿರಬೇಕು. ನಮ್ಮ ಕರ್ತವ್ಯ ಏನಂದರೆ ನಾವು ವೋಟ್ ಮಾಡಬೇಕು. ಯಾಕಂದರೆ ನಾವೇ ನಮ್ಮ ಕರ್ತವ್ಯ ಸರಿಯಾಗಿ ಮಾಡಿದೆ ಇನ್ನೊಬ್ಬರ ಕಡೆ ಬೆರಳು ತೋರ್ಸೋಕ್ಕಾಗಲ್ಲ. ಸೊ ದಯವಿಟ್ಟು ಎಲ್ಲರೂ ವೋಟ್ ಮಾಡಿ, ತುಂಬ ಇಂಪಾರ್ಟೆಂಟು. ಕೆಲವರು ಹೇಳ್ತಾರೆ ಯಾರಿಗೆ ವೋಟ್ ಮಾಡೋದು, ಎಲ್ಲರೂ ನಮಗಿಷ್ಟ ಇಲ್ಲ ಪರವಾಗಿಲ್ಲ ಅಂತ. ಹಂಗೆಲ್ಲ ವೋಟ್ ಮಾಡಬೇಕು. ವೋಟ್ ಮಾಡಿದ್ಮೇಲೆ ಕೆಲಸ ಮಾಡಂಗೆ ಮಾಡಿಸ್ಬೇಕು. ಫೈಟ್ ನಮ್ಮ ಕರ್ತವ್ಯ. ಯಾರೋ ಮಾಡಲ್ಲ ಅಂದ್ಕೊಂಡು ಕೂತ್ಕೊಳ್ಳೋದಲ್ಲ. ಸಿಸ್ಟಮಲ್ಲಿ ನಾವು ಜವಾಬ್ದಾರಿ ತಗೊಂಡಾಗಲೇ ಸಿಸ್ಟಮಲ್ಲಿ ಒಂದು ಜವಾಬ್ದಾರಿ ಬರುತ್ತೆ. ಫಸ್ಟ್ ನಾವು ತಗೊಳ್ಳೋಣ, ನಮ್ಮ ಕೆಲಸ ನಾವು ಮಾಡೋಣ. ಸರ್, ಮಧ್ಯಾಹ್ನದ ವೇಳೆಗೆ ಪರ್ಸೆಂಟೇಜ್ ಜಾಸ್ತಿ ಇದೆ, ಎಲ್ಲರೂ ಕೂಡ ಬಂದು ವೋಟ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಏನು ಅನ್ಸುತ್ತೆ? ಇಲ್ಲ, ಅವೇರ್ನೆಸ್ ಚೆನ್ನಾಗಿ ಮೂಡ್ತಾ ಇದೆ ಎಲ್ಲ ಕಡೆನೂ. ಎಲ್ರಿಗೂ ಅವ್ರ ಕರ್ತವ್ಯ ಏನು, ನಾವು ವೋಟ್ ಮಾಡಬೇಕು ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇದೆ, ಮಾಡ್ತಾರೆ. ಇನ್ನು ಕೆಲವು ಕಡೆ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಮಧ್ಯಾಹ್ನ ಮೇಲೆ ಶುರು ಆಗ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ನಾನು ಹೇಳೋದು, ಇವಾಗ ಬನ್ನಿ, ಫ್ರೀ ಆಗಿರುತ್ತೆ. ನಾನು ಅದಕ್ಕೆ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಕಮ್ಮಿ ಆಗಿರುತ್ತೆ ಅಂತ ಬಂದೆ, ಆರಾಮಾಗಿ ಇದಾಯಿತು, ಏನು ಫ್ರೀ ಇರಲಿಲ್ಲ. ಮತ್ತು ಆಮೇಲೆ ಸಂಜೆ ಮೇಲೆ ಜಾಸ್ತಿ ರಶ್ ಆಗುತ್ತೆ. ಬಟ್ ಆದಷ್ಟು ಬಂದು ಎಲ್ಲರೂ ವೋಟ್ ಮಾಡಬೇಕು, ಪರ್ಸೆಂಟೇಜ್ ಜಾಸ್ತಿ ಆಗಬೇಕು ಅಂತ ಕೇಳಿ. ಭಾಳ ಮುಖ್ಯವಾಗುತ್ತೆ ಮತದಾನ. ಯಾಕಂದರೆ ನಾವು ಯಾರನ್ನೇ ಕ್ವೆಶ್ಚನ್ ಮಾಡಬೇಕಂದ್ರು, ಯಾರು ಕರ್ತವ್ಯ ಸರಿಯಾಗಿ ಮಾಡ್ತಿಲ್ಲ ಅಂತ ಕೇಳಬೇಕಂದ್ರು ಮೊದಲು ನಮ್ಮ ಕರ್ತವ್ಯ ನಾವು ಕರೆಕ್ಟಾಗಿ ಮಾಡಿರಬೇಕು. ನಮ್ಮ ಕರ್ತವ್ಯ ಏನಂದರೆ ನಾವು ವೋಟ್ ಮಾಡಬೇಕು. ಯಾಕಂದರೆ ನಾವೇ ನಮ್ಮ ಕರ್ತವ್ಯ ಸರಿಯಾಗಿ ಮಾಡಿ